ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಮಿಥುನ್ ಅಂತ ಹೇಳ್ಬಿಟ್ಟು. ಆ ನಾನು ಒಬ್ಬ ಅಕ್ಯುಪಂಚರಿಸ್ಟ್. ಇವತ್ತಿನ ವಿಷಯ ನೀ ಪೇನ್, ಮೊಣಕಾಲು ನೋವು. ನೀ ಪೇನ್ ಅನ್ನೋದು ಮುಂಚಿನ ಕಾಲದಲ್ಲಿ ಸಾಮಾನ್ಯವಾಗಿ 40-45 ವಯಸ್ಸು ಆದ್ಮೇಲೆ ಕಾಣಿಸ್ಕೊತಾ ಇತ್ತು. ಬಟ್ ಇವಾಗ ಏನಾಗಿದೆ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಟ್ಟು 25-30 ವಯಸ್ಸಿನವರೆಗೂ ಈ ಮೊಣಕಾಲು ನೋವು ಕಾಣಿಸ್ಕೊತಾ ಇದೆ. ಒಂಥರ ಕಾಮನ್ ಆಗ್ಬಿಟ್ಟಿದೆ ಈ ನೀ ಪೇನ್ ಒಬೇಸ್ ಇದ್ದವ್ರಿಗೆ ಅಥವಾ ಕಿಡ್ನಿ ಡಿಸೀಸ್ ಇದ್ದವ್ರಿಗೆ ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಏನ್ ಮಾಡ್ಬೋದು ನೀ ಪೇನ್ಗೆ? ಇವಾಗ ನೀವು ಇನ್ನೊಂದು ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಹೋದಾಗ ಸರ್ಜರಿನೇ ಮಾಡಬೇಕು ಅಂತ. ಬಟ್ TCM ಅಲ್ಲಿ ನಮಗೆ ಇದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಇದೆ. ಏನ್ ಮಾಡ್ಬೋದು? ಈ ನೀ ಪೇನ್ಗೆ ನಾವು ನಮ್ಮ ಮಿಡಲ್ ಫಿಂಗರ್ ಇದೆ ನೋಡಿ, ಈ ಮಿಡಲ್ ಫಿಂಗರ್ನ ಮಿಡಲ್ ಫ್ಯಾಲೆಂಜ್ ಅಲ್ಲಿ ಮಧ್ಯದಲ್ಲಿ ಈ ಕಡೆ ಒಂದು ಪಾಯಿಂಟ್, ಈ ಕಡೆ ಒಂದು ಪಾಯಿಂಟ್, ಸ್ಕೆಚ್ ಪೆನ್ ಅಲ್ಲಿ ಒಂದು ಪಾಯಿಂಟ್ ಈ ಕಡೆ, ಒಂದು ಪಾಯಿಂಟ್ ಈ ಕಡೆ, ಹಾಗೆ ಲೋವರ್ ಫ್ಯಾಲೆಂಜ್ ಅಲ್ಲಿ ಈ ಕಡೆ ಒಂದು ಪಾಯಿಂಟ್, ಈ ಕಡೆ ಒಂದು ಪಾಯಿಂಟ್, ಮಿಡ್ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ನೀವು ಏನ್ ಮಾಡ್ಬೋದು, ಒಂದು ಜಿಮ್ಮಿ ತಗೊಂಡು ಪ್ರೆಸ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಕಿವಿಗೆ ಹಾಕುವಂತ ಇಯರ್ ಸೀಡ್ಸ್ ಇದೆ ಅಂತಂದ್ರೆ ಆ ಸೀಡ್ಸ್ ನ ಅಲ್ಲಿ ಹಾಕ್ಬಿಟ್ಟು ಡೀಪ್ ಆಗಿ ಪ್ರೆಷರ್ ಕೊಡ್ತಾನೆ ಒಂದು ದಿನ ಇಡೀ ಮಾಡ್ಬೋದು. ನೀವು ಇದನ್ನ ಇನ್ಸ್ಟಂಟ್ ಆಗಿ ರಿಸಲ್ಟ್ ನ ನೋಡ್ಬೋದು. ನೀವು ಎಷ್ಟು ಪ್ರೆಷರ್ ಕೊಡ್ತಾ ಬರ್ತೀರ ಅಷ್ಟು ನಿಮಗೆ ಆ ನೀ ಪೇನ್ ನ ಇಂಟೆನ್ಸಿಟಿ ಕಡಿಮೆ ಆಗ್ತಾನೆ ಬರುತ್ತೆ. ಒಂದೇ ಸತಿ ಕಡಿಮೆ ಆಗೋದಿಲ್ಲ, ಬಟ್ ಗ್ರಾಜುಯಲಿ 100% ಕಡಿಮೆ ಆಗ್ತಾ ಬರುತ್ತೆ. ಬಟ್ ಇಲ್ಲಿ ಕ್ಯಾಚ್ ಏನು ಅಂತ ಅಂದ್ರೆ, ಇವಾಗ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ನೀ ಪೇನ್ ಇದೆ ಅಂತ ಅಂದ್ರೆ ನೀವು ರೈಟ್ ಸೈಡ್ ಅಲ್ಲಿ ಸೀಡ್ ನ ಹಾಕ್ಬೇಕು. ಅದೇ ರೈಟ್ ಸೈಡ್ ಅಲ್ಲಿ ನೀ ಪೇನ್ ಇದೆ ಅಂತಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನೀವು ಸೀಡ್ ನ ಹಾಕ್ಬೇಕಾಗುತ್ತೆ. ಇಲ್ಲ ನನಗೆ ಎರಡು ಕಾಲಲ್ಲೂ ಪೇನ್ ಇದೆ ಅಂತ ಅಂದಾಗ ಅವಾಗ ಏನ್ ಮಾಡಬಹುದು? ಅವಾಗ ನೀವು ಒಂದು ದಿನ ಲೆಫ್ಟ್ ಸೈಡ್ ಅಲ್ಲಿ, ಒಂದು ದಿನ ರೈಟ್ ಸೈಡ್ ಅಲ್ಲಿ ಮಾಡಬಹುದು. ಮಾಡ್ತಾ ಹೋಗಿ, ಕ್ವಿಕ್ ಆಗಿ ರಿಸಲ್ಟ್ ಸಿಗುತ್ತೆ. ಇಂಥ ಇನ್ನೂ ಕೆಲವು ವಿಡಿಯೋಸ್ಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಷಯದ ಬಗ್ಗೆ ಇನ್ನೊಂದ್ಸತಿ ಸಿಗ್ತೀನಿ. ಥ್ಯಾಂಕ್ ಯು.